ನಮಸ್ಕಾರ ವೀಕ್ಷಕರೇ. ಸರ್, ನೀವು ಲಾಸ್ಟ್ ಎಪಿಸೋಡಲ್ಲಿ ಶನಿ ದೇವ್ರಿಗೆ ಸಂಬಂಧಪಟ್ಟಂತೆ ಹನುಮಂತ ಅವರದೊಂದು ಬೀಜ ಮಂತ್ರ ಕೊಟ್ಟು, ಸ್ಪೆಷಲಿ ಉದ್ಯೋಗಕ್ಕೆ ಯಾರಿಗೆ ಉದ್ಯೋಗದ ತೊಂದರೆ ಇದೆ ಅವರಿಗೆ ಒಂದು ಪರಿಹಾರಕ್ಕೆ ಒಂದು ಬೀಜ ಮಂತ್ರ ಕೊಟ್ಟು, ಸೊ ಅದು ಯಾವ ರೀತಿ ಮಾಡ್ಕೊಬೇಕು ಏನು ಅಂತ ತಿಳಿಸಿದ್ದೀರ. ಸ್ಪೆಷಲಿ ಶನಿ ದೇವ್ರಿಗೆ ಸಂಬಂಧಪಟ್ಟಂತೆ ತುಂಬ ಭಯ ಇದೆ ಹೊರಗಡೆ. ಯಾಕಂದರೆ ಅವ್ರದ್ದೊಂದು ಏನಾದರೂ ಅವರು ಸಮಸ್ಯೆನೋ ಇಲ್ಲ ಅವ್ರದ್ದೊಂದು ಜಾತಕದಲ್ಲೋ ಅವ್ರ ಗ್ರಹಗತಿಗಳಲ್ಲೂ ಶನಿ ದೇವರೇನಾದರೂ ಎಂಟ್ರಿ ಆದರೆ ಅವರು 7 ವರ್ಷ ಅವ್ರಿಗೆ ಯಾವ ಕೆಲಸಗಳು ಆಗಲ್ಲ. ಇವೆಲ್ಲ ಒಂದಷ್ಟು ಹೊರಗಡೆ ಕಾಣಿಸುತ್ತೆ. ಸ್ಪೆಷಲಿ ಶನಿ ದೇವ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿಯಮಗಳು ಇಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಅದರಲ್ಲಿ ಏನೋ ಏರುಪೇರು ಆಯಿತು ಅಂದಾಗ ಅವ್ರದ್ದು ಶಾಪ ತಗಲುತ್ತೆ ಅನ್ನೋ ಒಂದು ಭಯ ತುಂಬ ಜನಕ್ಕಿದೆ. ನೀವು ಶನಿ ದೇವ್ರಿಗೆ ಸಂಬಂಧಪಟ್ಟಂತೆ ಅವರನ್ನು ಹೊಲಿಸ್ಕೋಬೇಕು, ಇಲ್ಲ ಅವರ ಪ್ರೀತಿಗೆ ಒಂದು ಪಾತ್ರರಾಗಬೇಕು ಅಂದರೆ ಬೇರೆ ಏನೆಲ್ಲ ಒಂದಷ್ಟು ನಿಮ್ಮಲ್ಲಿ ವಿಚಾರಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದು? ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಮಹಾಕಾಳಿ ನಮೋಸ್ತುತೆ. ಓಂ ಯೋ ದೇವಿ ಸರ್ವಭೂತೈಷು ಶಕ್ತಿರೂಪಿಣಿ ಸಂಸ್ತತಾ ನಮಸ್ತೆ ನಮಸ್ತೆ ನಮೋ ನಮಃ. ನನ್ನ ಗುರುದೇವರನ್ನ ಮನದಲ್ಲಿ ಸ್ಮರಿಸುತ್ತಾ, ಮೊದಲಿಗೆ ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಜನಗಳಿಗೋಸ್ಕರ ಮಾಡಿದ ವಿಡಿಯೋದಲ್ಲಿ ಒಂದು ಶನಿದೇವ್ರ ಬಗ್ಗೆ ಉದ್ಯೋಗದ ಬಗ್ಗೆ ತಿಳಿಸಿದ್ವಿ ಅರವಿಂದ್ ಸರ್. ಈಗ ಅದರಲ್ಲಿ ನಾನೊಂದು ವಿಚಾರ ಮರ್ತಿದ್ದೆ, ಅದಕ್ಕೆ ಜನಗಳಲ್ಲಿ ನನ್ನದೊಂದು ಭಿನ್ನ. ಅದನ್ನು ಆ ಮಂತ್ರವನ್ನು 108 ಬಾರಿ ಸ್ಫಟಿಸಬೇಕು. ನಾನು ಹಿಂದೆ ಕೊಟ್ಟಂಥ ಮಂತ್ರವನ್ನು 108 ಬಾರಿ, ಆಂಜನೇಯನ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಸೊ ಅದರಲ್ಲಿ 540 ಹೇಳಿದ್ರಿ ನೀವು? ಹೌದು, ಅದು ಹಿಂದಿಂದು ನಾನು ಹೇಳಿದಂಥ ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ಹೇಳಿದ್ದು 540 ಜಪ. ಓಕೆ. ಈಗ ನಾವು ಕೊಟ್ಟಂಥ ಹನುಮದೇವರ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಓಕೆ. ಪಠಿಸಿದ್ರೆ ಕಾರ್ಯಸಿದ್ಧಿ ಆಗುತ್ತೆ. ಈಗ ಒಂದೊಂದು ಮಂತ್ರಸಿದ್ಧಿಗೆ ಒಂದೊಂದು ಸಂಖ್ಯೆ ಇದೆ. ಒಂದಕ್ಕೆ ಬರೀ 22 ಜಪಿಸ್ಬೇಕು, ಒಂದಕ್ಕೆ 68 ಜಪಿಸ್ಬೇಕು, ಒಂದಕ್ಕೆ 108 ಜಪಿಸ್ಬೇಕು. ಈ ರೀತಿಯಾಗಿ ಜನಗಳು ಇಲ್ಲ ಎಲ್ಲ 108 ಅಂತ ತಿಳಿದಿರ್ತಾರೆ, ಇಲ್ಲ 500 ಈ ಥರ ಇರುತ್ತೆ. ಇದಕ್ಕೆ 108 ಜಪ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ. ಶನಿ ನಿಮಗೆ ಕೇಳಿದಂಥ ಉದ್ಯೋಗ ಕೊಡ್ತಾನೆ. ಓಕೆ. ಈಗ ಅದೇ ರೀತಿಯಾಗಿ ಜಾತಕದಲ್ಲಿ ಶನಿ ದೋಷ, ಶನಿ ದೃಷ್ಟಿ ಬಿದ್ದಿದೆ ನಿಮಗೆ, ವಕ್ರ ದೃಷ್ಟಿ ಬಿದ್ದಿದೆ ನಿಮಗೆ, ಶನಿ ನಿಮಗೆ ಕ್ರೂರವಾಗಿದ್ದಾನೆ. ಈಗ ನಾವು ನಮ್ಮ ಈ ಸ್ವದೇಶ್ ಮೀಡಿಯಾದಲ್ಲಿ ಇದುವರೆಗೂ ನಮ್ಮ ಜನಗಳಿಗೆ ತಂತ್ರಸಾರದ ಮಾತ್ರ ತಿಳಿಸ್ತಾ ಹೋಗ್ತಾ ಇದ್ವಿ. ಈಗ ತಂತ್ರಸಾರದ ಜೊತೆಗೆ ಜಾತಕ ಫಲಗಳನ್ನು ತಿಳಿಸ್ಬೋದು. ಸೂಪರ್. ಜಾತಕ ಫಲಗಳನ್ನು ತಿಳಿಸ್ತಾ ಹೋಗ್ಬೋದು. ಮೊದಲಿಗೆ ನಾನು ಹೇಳಿದಂತೆ ಈ ವಿಚಾರವಾಗಿ ಶನಿ ದೋಷ, ಜಾತಕದಲ್ಲಿ ಶನಿ ದೃಷ್ಟಿ ಕ್ರೂರವಾಗಿದೆ ಅಂತ ಹೇಳ್ದಂಥ ಸಮಯದಲ್ಲಿ ಹೇಳ್ತೀರಾ 7.5 ನಡೀತಾ ಇದೆ, ಶನಿ ನಡೀತಾ ಇದೆ. ಇದನ್ನು ಇನ್ನೂ ತುಂಬ ಇದೆ ವೀಕ್ಷಕರೇ, ತುಂಬಾ ಇದೆ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗಿನ ಸಮಯಕ್ಕೆ ನಿಮ್ಗೆ ಏನು ಬೇಕೋ ಅದನ್ನು ಈಗ ಕೊಡ್ತಾ ಹೋಗ್ತಾ ಇದ್ದೀನಿ. ಶನಿ ದೇವರಿಂದ ನಿಮಗೆ ದೋಷ ಇದೆ, ಜಾತಕದಲ್ಲಿ ಶನಿ ದೋಷ ಇದೆ ಅಂತ ಏನಾದರೂ ಬಂದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೂ ಪರಿಹಾರ ಮಾಡಿಸೋ ಅವಶ್ಯಕತೆ ಇಲ್ಲ ಇವಾಗ. ಅದಕ್ಕೆ ನೀವೇ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಪರಿಹಾರ ನಾನು ಕೊಡ್ತೀನಿ. ಸೂಪರ್. ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ, ನೀವೇ ಕೂತು ನೀವೇ ಪರಿಹಾರ ನೀವೇ ಮಾಡ್ಕೊಳ್ಳಿ. ನೀವೇ ಮಾಡ್ಕೊಂಡಂಥ ಸಮಯದಲ್ಲಿ ನಿಮಗೆ ಬೇಕಾದಂಥ ಫಲ ನಿಮಗೆ ಸಿಕ್ಕತ್ತೆ, ಅದರ ಅನುಭವ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಶನಿದೇವರ ದೋಷ ಇದ್ದರೆ ಜಾತಕದಲ್ಲಿ ಏನೇ ಇದ್ದರೂ ಕೂಡ ನಿಮ್ಗೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ, ಅವ್ರನ್ನ ಶಾಂತಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ಮೂಲ ಮಂತ್ರ ಕೂಡ ನಾನು ನಿಮಗೆ ಕೊಡ್ತೀನಿ. ಸೂಪರ್. ಆಯಿತಾ ವೀಕ್ಷಕರೇ, ನಾನು ಹಿಂದೆ ಹೇಳ್ದಂತೆ ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ಶುಚಿರ್ಭೂತರಾಗಬೇಕು. ಶುಚಿಯಾಗಿ ಅದಕ್ಕೆ ಬೇಕಾದಂಥ ಪೂಜೆಗೆ ಬೇಕಾದಂಥ ವಸ್ತ್ರಗಳನ್ನ ಧರಿಸಿ. ಇನ್ನೊಂದು ವೀಕ್ಷಕರೇ, ನೀವು ಮಾಡೋ ತಪ್ಪೇನು ಗೊತ್ತಾ? ಈಗ ನಾವು ಈ ಕೇಸರಿ ಬಣ್ಣದ ಈ ವಸ್ತ್ರವನ್ನು ಪೂಜೆಗೆ ಅಂತಲೇ ಮೀಸಲಿಟ್ಟಿದ್ದೀವಿ. ಕೆಲವೊಬ್ಬರು ಮನೆ ಹತ್ರ ಇದ್ದರೂ ಅದನ್ನೇ ಹಾಕ್ಕೊಂಡು ಓಡಾಡ್ತಾ ಇರ್ತೀರಿ, ಡೈಲಿ ಯೂಸ್ಗೂ ಬಳಸ್ತಾ ಇರ್ತೀರಾ. ನೀವು ನೀರು ತರೋಕೆ ಹೋದ್ರೂ ಅದನ್ನೇ ಬಳಸ್ತೀರಾ. ಮನೇಲಿ ರಾತ್ರಿ ಮಲಗಬೇಕಾದ್ರೂ ಕೂಡ ಕೆಲವು ಜನ ನಾನು ನೋಡ್ದಂಗೆ ರಾತ್ರಿ ಮಲಗಬೇಕಾದ್ರೂ ಕೂಡ ಇದನ್ನೇ ಬಳಸ್ತೀರಾ. ನಾವು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಈ ಧಾರ್ಮಿಕ ಪೂಜೆಗೆ ಅಂತಲೇ ಒಂದು ವಸ್ತ್ರನ ಅದನ್ನು ಮೀಸಲಿಟ್ಟಿದ್ದೀವಿ ಅಂದರೆ ನಮ್ಮ ವಸ್ತ್ರಗಳು. ಸೂಪರ್.
ನಾವು ಪ್ರತಿನಿತ್ಯ ಬಳಸಲಿಕ್ಕೆ ಅಂತ ಬೇರೆ ಬಟ್ಟೆ ಇದೆ, ಬಳಸಿ. ಬೇರೆ ಬಿಳೆ ಪಂಚೆ, ಬಿಳೆ ವಸ್ತ್ರ ಯಾವುದನ್ನು ಬೇಕಾದರೂ ಬಳಸಿ. ಆದರೆ ಈ ಕೇಸರಿ ವಸ್ತ್ರ, ಈ ಏನು ನಮ್ಮ ನವಗ್ರಹಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ವಸ್ತ್ರಗಳನ್ನ ಪ್ರತಿನಿತ್ಯ ಬಳಸಬಾರ್ದು. ಆವಾಗಲೇ ನಿಮಗೆ ದೋಷ ಬರೋದು. ಪೂಜೆಗೆ ಮಾತ್ರ ಬಳಸಬೇಕು. ಈಗ ನಾನು ಆವಾಗಲೇ ಓದ್ ವಿಡಿಯೋದಲ್ಲಿ ತಿಳಿಸ್ದೆ, ಶನಿಗೆ ನೀಲಿ ವಸ್ತ್ರ. ಎಲ್ಲರೂ ಏನು ತಿಳಿದಿದ್ದಾರೆ? ಕಪ್ಪು ವಸ್ತ್ರಧಾರಿ ಶನಿದೇವರು ಅಂತ ತಿಳಿದಿದ್ದಾರೆ. ಅದು ತಪ್ಪು. ನೀಲಿ ವಸ್ತ್ರಧಾರಿ ಶನಿದೇವರು. ಆ ನೀಲಿ ವಸ್ತ್ರ ನೀವು ಎಲ್ಲ ಕಡೆ ಹಾಕೊಂಡು ಓಡಾಡಬಾರ್ದು. ಪೂಜೆಗೆ ಸ್ನಾನ ಮುಗಿಸಿ ಬಚ್ಚಲ ಮನೆಯಿಂದ ಆಚೆ ಬಂದಾಗ ಅದನ್ನು ಪೂಜೆಗೋಸ್ಕರ ಮೀಸಲಿಟ್ಟಿದ್ದಂಥ ವಸ್ತ್ರ ಬಳಸಿ, ಪೂಜೆ ಮುಗಿಸಿದ ನಂತರ ಅದನ್ನು ತೆಗೆದಿಟ್ಬಿಡ್ಬೇಕು. ಆ ನಂತರ ನೀವು ಬೇರೆ ಯಾವ್ದು ಬೇಕಾದ್ರೂ ಬಳಸಿ. ಅದೇ ರೀತಿಯಾಗಿ ಇಲ್ಲಿ ಶನಿ ದೋಷಕ್ಕೆ ಪರಿಹಾರವಾಗಿ ನಿಮಗೆ ಮಂತ್ರ ಕೊಡ್ತೀನಿ, ಬರ್ಕೊಳ್ಳಿ ವೀಕ್ಷಕರೇ. ಓಂ ಪ್ರಾಂ ಪ್ರೇಂ ಪ್ರೌಂ ಸಹ ಶನೇಶ್ಚರ ನಮಂ. ಈ ಬೀಜಾಕ್ಷರವನ್ನು ನೀಟಾಗಿ ಯಾವುದೇ ತೊಂದರೆ ಇಲ್ಲದಂತೆ ಉಚ್ಚಾರಣೆ ನೀಟಾಗಿ ಹೇಳಿದ್ರೆ ಈ ಮಂತ್ರ ಕೆಲಸ ಮಾಡುತ್ತೆ. ಈ ಮಂತ್ರ ಪ್ರತಿಯೊಬ್ಬರಿಗೂ ಕೆಲಸ ಮಾಡುತ್ತೆ. ನಿಮ್ಮ ಶನಿ ದೋಷ, ಏನೇ ದೋಷಗಳಿದ್ದರೂ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸರ್ವ ದೋಷಗಳು ಪರಿಹಾರ ಆಗುತ್ತೆ. ಸೂಪರ್. ಸೊ ಯಾವೆಲ್ಲ ನಿಯಮಗಳು ಇದನ್ನ ಫಾಲೋ ಮಾಡಬೇಕು? ಮೊದಲಿಗೆ ಇದನ್ನು 48 ದಿನಗಳ ಕಾಲ, ಒಂದು ಮಂಡಲ 48 ದಿನಗಳ ಕಾಲ ಈ ಮಂತ್ರ ಪಠನೆ ಮಾಡಬೇಕು. ಜಾತಕದಲ್ಲಿ ಶನಿ ದೋಷ ಇದ್ದವರು ಪ್ರಬಲವಾಗಿ ಇದನ್ನು ಅನುಸರಿಸಲೇಬೇಕು. ಇದನ್ನು ನೀವು 48 ದಿನಗಳ ಕಾಲ ಪಠನೆ ಮಾಡಿದ್ರೆ, ಈ ಮಂತ್ರನೂ ಕೂಡ 540 ಬಾರಿ ಪಠನೆ ಮಾಡಬೇಕು. ಪ್ರತಿದಿನ 540 ಬಾರಿ ಪಠನೆ ಮಾಡಿದ್ದಾದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿ ದೋಷ, ಯಾವುದೇ ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಸೊ 540 ಅಂದರೆ ನಾವು ಬೆಳಗ್ಗೆ ಒಂದು ಸ್ವಲ್ಪ, ಸಂಜೆ ಒಂದು ಸ್ವಲ್ಪ, ಈ ಥರ ಇಲ್ಲ. ಒಂದು ಸಲ ಜಪಕ್ಕೆ ಕೂತ ನಂತರ ಇದನ್ನು ನಡೆಸಬೇಕು. ಯಾವುದೇ ವ್ಯಕ್ತಿ ಇಷ್ಟು ಬೀಜಾಕ್ಷರನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 40 ನಿಮಿಷಕ್ಕೆ ಮುಗಿಯುತ್ತೆ. ಓಕೆ, 1 ಅವರ್ ಅಂತ 1 ಅವರ್. ನಾವು ನಾರ್ಮಲಾಗಿ ಪೂಜೆ ಕೂತರು ಹೂವು ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ 1 ಅವರ್ ಆಗೇ ಆಗುತ್ತೆ, 1 ಗಂಟೆ ತಗೊಳುತ್ತೆ. ಇದು ಕೂಡ ಹಂಗೆ ಒಂದು 40 ನಿಮಿಷ ಹಿಡಿಯುತ್ತೆ. ಒಂದು 40 ನಿಮಿಷ. ನೀವು ಸಂಜೆ ಪೂಜೆ ಮಾಡೋದಾದರೆ ಸಂಜೆ ಸ್ನಾನ ಮಾಡಿ, ಬೆಳಿಗ್ಗೆ ಪೂಜೆ ಮಾಡೋದಾದರೆ ಬೆಳಿಗ್ಗೆ ಸ್ನಾನ ಮಾಡಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಹೇಳ್ತೀವಿ, ಒಂದು ದಿನಕ್ಕೆ ಒಂದೇ ಸ್ನಾನ, 2 ಸ್ನಾನ ಮಾಡಬಾರ್ದು. ನೀವು ಬೆಳಿಗ್ಗೆ ಎದ್ದು ನಿಮ್ಮದೇನೋ ಜೀವನಕ್ಕೋಸ್ಕರ ಕೆಲಸ ಕಾರ್ಯಗಳಿಗೆ ಹೋಗಿರ್ತೀರ, ತುಂಬ ಗಲೀಜಾಗಿರ್ತೀರ, ಸಂಜೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಮಂತ್ರ ಹೇಳೋಣ ಅಂದರೆ ಅದು ತಪ್ಪಾಗುತ್ತೆ. ಇಲ್ಲ 3 ಸ್ನಾನ ಮಾಡಬೇಕು. ಒಂದು ನದಿ ಸ್ನಾನ, 2 ಮನೆ ಸ್ನಾನ. ಆವಾಗ ಮಾತ್ರ ಇದನ್ನು ನಡೆಸ್ಬೋದು. ಆಯಿತಾ? ಅದಕ್ಕಾಗಿ ನೀವು ಬೆಳಿಗ್ಗೆ ಪೂಜೆ ಮಾಡೋದಾದರೆ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಪ್ರಾರಂಭ ಮಾಡಿ, ಇಲ್ಲ ಸಂಜೆ ಸ್ನಾನ ಮಾಡಿ ಸಂಜೆ ಪೂಜೆ ಪ್ರಾರಂಭ ಮಾಡಿ. ಸೊ ಇದು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಇನ್ನೂ ಒಳ್ಳೆಯದಲ್ವ? ತುಂಬಾ ಅನುಕೂಲ. ಯಾವುದೇ ಈ ರೀತಿಯಾದಂಥ ದೋಷ ಪರಿಹಾರಗಳಿಗೆ ಮಾಡೋ ಪೂಜೆಗಳಾದರೆ ಬೆಳಗಿನ ಜಾವ ಬ್ರಾಹ್ಮಿ ಲಗ್ನದಲ್ಲಿ 4 ಗಂಟೆಯಿಂದ 5:45 ಒಳಗಡೆ ಮಾಡಿದ್ರೆ ತುಂಬ ಅನುಕೂಲ. ಸೂರ್ಯೋದಯದ ನಂತರ ಮಾಡೋ ಪೂಜೆಗಳಿಗೆ ಸಿಗೋ ಫಲಗಳೇ ಬೇರೆ, ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡೋ ಪೂಜೆಗಳಿಗೆ ಸಿಗೋವಂಥ ಫಲಗಳೇ ಬೇರೆ. ಅದಕ್ಕಾಗಿ ನೀವು ಈ ಪೂಜೆನ ಬ್ರಾಹ್ಮಿ ಲಗ್ನದಲ್ಲಿ ಬೆಳಗಿನ ಜಾವ ಎದ್ದು ಮಾಡಿದ್ರೆ ತುಂಬ ಅನುಕೂಲ. ಸೂಪರ್. ಸೊ ಇದನ್ನು ಪ್ರತಿಯೊಬ್ಬರು ಎಲ್ಲರೂ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು. ಶನಿ ಶಾಂತಿ ಮಾಡ್ಕೋಬೇಕು, ನಮಗೆ ಶನಿ ದೋಷ ಇದೆ, ಶನಿ ನಮ್ಮ ಮೇಲೆ ಕ್ರೂರವಾಗಿದ್ದಾನೆ ಅಂತ ಯಾರಿಗನ್ಸುತ್ತೆ ಯಾರು ಬೇಕಾದರೂ ಮಾಡ್ಬೋದು. ಸೂಪರ್. ಸೊ ವೀಕ್ಷಕರೇ, ಒಂದು ಮಂಡಲ ಅಂದರೆ 48 ದಿನ ಈ ಒಂದು ಶನೀಶ್ವರ ದೋಷಗಳಿಗೆ ಸಂಬಂಧಪಟ್ಟಂತೆ ಸೊ ಅವ್ರಿಗೆ ಅವರದೇ ಆದ ಒಂದು ಬೀಜ ಮಂತ್ರನ, ಅವರ ಒಂದು ಕೃಪಾ ಕಟಾಕ್ಷನ ಪಡ್ಕೊಳ್ಳೋದಕ್ಕೋಸ್ಕರ ಮತ್ತು ಅವ್ರ ಕಡೆಯಿಂದ ಒಂದಷ್ಟು ಶಾಂತಿ ತೊಗೊಳ್ಳೋಕ್ಕೋಸ್ಕರ ಈ ಒಂದು ಬೀಜ ಮಂತ್ರ ಬಳಸ್ಕೋಬೋದು.
ಸೊ ಯಾರಿಗೆಲ್ಲ ಈ ಥರದ್ದೊಂದು ಶನಿ ದೇವರದೊಂದು ದೋಷಗಳು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿರೋರು ಅಂದರೆ ಇದನ್ನು ಆರಾಮಾಗಿ ಎಲ್ಲರೂ ಬಳಸ್ಕೊಂಡು ಇದನ್ನು ಅಂದರೆ ಇವು ಉಪಯೋಗ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಸಂಬಂಧಿಕರಲ್ಲಿ ಇಲ್ಲ ನಿಮ್ಮ ಸ್ನೇಹಿತರಲ್ಲಿ ಯಾರಿಗಾದರೂ ಈ ಥರದ್ದು ದೋಷಗಳಿದ್ದಾಗ ಸೊ ಅವ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವರೇನಾದರೂ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು 48 ದಿನ ಇದನ್ನು ಮಾಡಿದ್ದೇ ಆದರೆ ಅವ್ರಿಗೆ ಆ ಶನಿ ದೇವರದೊಂದು ಕೃಪಾ ಕಟಾಕ್ಷ ಸಿಗುತ್ತೆ. ಸೊ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಕೇಳ್ಕೊತೀವಿ. ಇನ್ನೊಂದು ವಿಚಾರ ವೀಕ್ಷಕರೇ, ನೀವು ಮಂತ್ರ ಉಚ್ಚಾರಣೆ ಮಾಡಬೇಕಾದ್ರೆ ಎಲ್ಲರೂ ಸಾಮಾನ್ಯವಾಗಿ ಶನೇಶ್ವರ ಅಂತ ಉಚ್ಚಾರಣೆ ಮಾಡ್ತೀವಿ, ಏನು ಮಾತನಾಡೋ ಬರದಲ್ಲಿ. ಆದರೆ ಈ ಬೀಜಾಕ್ಷರಗಳನ್ನ ಹೇಳೋ ಸಮಯದಲ್ಲಿ ಶನೇಶ್ವರ ಅಲ್ಲ, ಶನೇಶ್ಚರ ಚ ಬರುತ್ತೆ, ಶನೇಶ್ಚರ ಬಳಸಬೇಕು. ಇದೊಂದು ಜ್ಞಾಪಕದಲ್ಲಿಟ್ಕೊಂಡು ಬೀಜಾಕ್ಷರಗಳನ್ನ ಸ್ಪಷ್ಟವಾಗಿ ಹೇಳಿ. ಅದರ ಆ ಅಕ್ಷರಗಳು ಹೇಳಿದ ನಂತರ ನಿಮಗೆ ಆ ಅನುಭವಗಳು ನಿಮಗೆ ಗೊತ್ತಾಗುತ್ತೆ. ಸೂಪರ್. ಸೊ ಇದನ್ನು ದಯವಿಟ್ಟು ಬಳಸ್ಕೊಳ್ಳಿ. ಇದರಲ್ಲಿ ಏನಾದರೂ ಅನುಮಾನಗಳಿದ್ದರೆ ಇತ್ತು ಅಂದರೆ ನಿಮ್ಗೆ ಅದರಲ್ಲಿ ಇನ್ನೂ ಏನೋ ಪ್ರಶ್ನೆ ಇತ್ತು ಅಂದಾಗ ಡೈರೆಕ್ಟಾಗಿ ನೀವು ರಾಜನ್ ತಿಮ್ಮಯ್ಯ ಅವ್ರ ಜೊತೆ ಮಾತಾಡ್ಬೋದು. ಸೊ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವರು ತಿಳಿಸ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.